ರೆಕಮೆಂಡೇಶನ್ ವೀಡಿಯೋಗಳನ್ನು ಮಾಡಿ ತುಂಬ ದಿನಗಳಾಯಿತು. ಸೊ ಮತ್ತೆ ಆ ರೂಟ್ಗೆ ವಾಪಸ್ ಬಂದಿದ್ದೇನೆ. ಅದನ್ನು ನನ್ನ ಫೇವ್ರೆಟ್ ಜಾನನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಪೈ ಥ್ರಿಲ್ಲರ್ಸ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ಸ್ ಹೆಚ್ಚಿನದಾಗಿ ಅವೇ ಇದ್ದಾವೆ ಇಲ್ಲಿ. ಅದರ ಜೊತೆಗೆ ಒಂದಿಷ್ಟು ಡಿಫ್ರೆಂಟ್ ಆಗಿರುವಂಥ ಡಾರ್ಕ್ ಹ್ಯೂಮರ್ ಇರುವಂಥ ಸೀರೀಸ್ ಕೂಡ ಇದ್ದಾವೆ. ಸೊ ಬನ್ನಿ ಅವು ಯಾವುವು ಹೇಗಿದ್ದಾವೆ ಅಂತ ಒಂಚೂರು ನೋಡ್ಕೊಂಬರೋಣ. ನಂಬರ್ 1, ದ ಡೇ ಆಫ್ ದ ಜಾಕಲ್. ಬ್ರಿಲಿಯಂಟ್ ಶೋ. 2024ರಲ್ಲಿ ಬಂದಂಥ ಒನ್ ಆಫ್ ದ ಬೆಸ್ಟ್ ಶೋ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ಆ ಲಿಸ್ಟಲ್ಲಿ ಟಾಪಲ್ಲಿ ಇರುತ್ತೆ ಅಂತಲೂ ಹೇಳ್ಬೋದು. ಒಬ್ಬ ಕ್ರಿಮಿನಲ್ ಬಗ್ಗೆ ಇರುವಂಥ ಸೀರೀಸ್, ಬಟ್ ಅದನ್ನು ಎಷ್ಟು ಇಂಟ್ರಿಗಿಂಗ್ ಆಗಿ ಮಾಡಿದ್ದಾರೆ ಅಂದರೆ ಒಂದು ಸಾರಿ ನೀವೇ ಅವನಿಗೆ ರೂಟ್ ಮಾಡ್ತೀರಾ. ಅವನ ಅಜ್ಜಿ ಸಿಗಾಕೊಂಡ್ಬಿಡ್ತಾನೆ, ಈಗ ಹೆಂಗಾದರೂ ಬಚಾವಾಗಲಿ ಅಂತ. ಆ್ಯಂಡ್ ದ ನೆಕ್ಸ್ಟ್ ಮೂಮೆಂಟ್ ನೋ ದಿಸ್ ಈಸ್ ರಾಂಗ್, ಇದಾಗಬಾರ್ದು ಅಂತ ನೀವೇ ಹೇಟ್ ಮಾಡ್ತೀರಾ. ಬ್ರಿಲಿಯಂಟ್ಲಿ ರಿಟರ್ನ್ ಸೀರೀಸ್. ಎಷ್ಟು ಬೇಕೋ ಅಷ್ಟು ಥ್ರಿಲ್, ಎಷ್ಟು ಬೇಕೋ ಅಷ್ಟು ಡ್ರಾಮಾ ಆ್ಯಂಡ್ ಒಂದಷ್ಟು ಕ್ಲೆವರ್ ರೈಟಿಂಗ್. ಸಖತ್ ಒಳ್ಳೆ ಸೀರೀಸ್. ಸ್ಪೆಷಲಿ ದ ಪರ್ಫಾರ್ಮೆನ್ಸ್ ಆನ್ ಪಾಯಿಂಟ್ ಇತ್ತು. ನೀವು ಪಕ್ಕ ನಂಬ್ತೀರಾ ಅವನನ್ನು. ಎಡ್ಡಿ ಈಸ್ ಜಸ್ಟ್ ಬ್ರಿಲಿಯಂಟ್. ಇದೇ ಇವನ ಕೆಲಸ, ಹಿಂಗೆ ಇರ್ತಾನೆ ಅಣ್ತಮ್ಮ ಅಂತ ಅಷ್ಟು ಪರ್ಫೆಕ್ಟಾಗಿ ಕೂತಿದ್ದಾರೆ, ನಿಭಾಯಿಸಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಂದರೆ ಇಲ್ಲಿ ಜಸ್ಟಿಫಿಕೇಷನ್ ಇಲ್ಲ ಆ ಪಾತ್ರಕ್ಕೆ. ಅವನು ಕೆಟ್ಟವನು ಅಷ್ಟೇ, ಬಟ್ ತನ್ನ ಕೆಲಸ ಹೇಗೆ ಮಾಡ್ತಾನೆ ಅನ್ನೋದೇ ಸೀರೀಸ್. ಆಲ್ಸೋ ಇದರ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಚೆನ್ನಾಗಿದೆ. ನಮ್ಮ ಟೋಕಿಯೋ ಕೂಡ ಇಲ್ಲಿದ್ದಾರೆ. ಆ್ಯಂಡ್ ಸೀಸನ್ 2 ಬೇರೆ ಬರ್ತಾ ಇದೆ. ಒಳ್ಳೆ ಲೀಡ್ ಕೊಟ್ಟಿದ್ದಾರೆ ಆ ಸೀಸನ್ಗೆ. ಸೊ ಗೋ ವಾಚ್ ಇಟ್. ಜಿಯೋ ಹಾಟ್ಸ್ಟಾರ್ನಲ್ಲಿ ಸಿಗುತ್ತೆ, ಕನ್ನಡದಲ್ಲೂ ಸಿಗುತ್ತೆ. ನಂಬರ್ 2, ಪೀಸ್ ಮೇಕರ್. ಇಟ್ಸ್ ಅ ಜೇಮ್ಸ್ ಗನ್ ಶೋ. ಅಂದರೆ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ, ಹಿ ಡಸಂಟ್ ಮಿಸ್. ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಡೌಟ್ ಪಟ್ಟಿದ್ರು, ಯಾಕಂದರೆ ಪೀಸ್ ಮೇಕರ್ನ ನಾರ್ಮಲಿ ಯಾರು ಕವರ್ ಮಾಡಲ್ಲ. ಆ್ಯಂಡ್ ಸೂಸೈಡ್ ಸ್ಕ್ವಾಡ್ ಬಂದಾಗ ಕೂಡ ಅದಕ್ಕೆ ಅಂಥ ಪ್ರಶಂಸೆ ಏನೂ ಸಿಕ್ಕಿರಲಿಲ್ಲ. ಬಟ್ ಕೋವಿಡ್ ಟೈಮಲ್ಲಿ ಫ್ರೀ ಇದ್ದರು ಅಂತ ಜೇಮ್ಸ್ ಗನ್ ಪೀಸ್ ಮೇಕರ್ ಮೇಲೆ ಒಂದು ಶೋ ಬರೀತಾರೆ. ಆ್ಯಂಡ್ ಡೆಫಿನೆಟ್ಲಿ ಇದು ಅಪ್ರೂವ್ ಆಗಲ್ಲ. ನನ್ನ ಖುಷಿಗೆ ನಾನು ಬರಿತಾ ಇದ್ದಾನೆ ಅಂತಲೂ ಅವ್ರು ಅಂದ್ಕೊಂಡ್ರಂತೆ, ಬಟ್ ಅದು ಅಪ್ರೂವ್ ಆಗುತ್ತೆ. ಆ್ಯಂಡ್ ದೆನ್ ಬೆಸ್ಟ್ ಪಾರ್ಟ್ ಅಂದರೆ ಈಗ ಹೊಸ DC ಯೂನಿವರ್ಸ್ ಏನು ಶುರು ಆಗ್ತಾ ಇದೆಯಲ್ಲ, ಅದಕ್ಕೆ ಇದೇ ಬೇಸ್ ಅಂತ ಹೇಳ್ಬೋದು. ಅಂದರೆ ಮೊದಲ ಹೆಜ್ಜೆ ಅಂತ ಇದನ್ನು ಈಗ ತಗೊಳ್ಬೋದು. ಆ ಡಾರ್ಕ್ ಹ್ಯೂಮರ್ ಸೂಪರಾಗಿ ವರ್ಕ್ ಆಗಿದೆ, ಆ್ಯಕ್ಷನ್ ಸಖತ್ತಾಗಿದೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಹಾಗೆಯೇ ಕ್ಯಾರೆಕ್ಟರ್ ಆರ್ಕ್ಸ್ ಪ್ರತಿಯೊಬ್ಬರದ್ದು. ಈ ಕಡೆ ನಗಿಸ್ತಾನೆ, ಇರಿಟೇಟ್ ಮಾಡ್ತಾನೆ, ಕೊನೆಗೆ ಎಮೋಷ್ನಲ್ ಮಾಡ್ತಾರೆ. ಅದೇ ಆ್ಯಕ್ಚುಲ್ ಸ್ಟ್ರೆಂತ್ ಜೇಮ್ಸ್ ಗಂದು. ಫಸ್ಟ್ 2 ಎಪಿಸೋಡ್ ಸ್ವಲ್ಪ ನಿಮಗೆ ಬೇಕಾಗುತ್ತೆ ಸೆಟಲ್ ಆಗೋದಕ್ಕೆ. ಆ್ಯಂಡ್ ದೆನ್ ಮಿಷನ್ ಏನು ಅಂತ ಅರ್ಥ ಆದಮೇಲೆ ಆರಾಮಾಗಿ ನೋಡ್ಸ್ಕೊಂಡು ಹೋಗುತ್ತೆ, ಮಜಾ ಕೊಡುತ್ತೆ. ಬಟ್ ಇದು ಅಡಲ್ಟ್ ವೆಬ್ ಸೀರೀಸ್. ನ್ಯೂಡಿಟಿ ಇದೆ, ಕಸ್ ವರ್ಡ್ಸ್ ಇವೆ, ಬ್ಲಡ್ ಶೇಡ್ ಇದೆ. ಸೊ ಅವುಗಳಿಗೆ ಕಂಫರ್ಟಬಲ್ ಆಗಿದ್ರೆ ಮಾತ್ರ ನೋಡಿ. ಸೀಸನ್ 2 ಕೂಡ ಬರ್ತಾ ಇದೆ. ಈ ಕಡೆ ಸೂಪರ್ ಮ್ಯಾನ್ ಬರ್ತಾ ಇದೆ, DCU ಬಿಲ್ಡ್ ಆಗ್ತಾ ಇದೆ. ಸೊ ಈಗಲೇ ನೋಡಿಕೊಂಡು ಮುಗಿಸ್ಕೊಂಬಿಡಿ, ಹೊಸ ಯೂನಿವರ್ಸ್ಗೆ ಪ್ರಿಪೇರ್ ಆಗಿಬಿಡಿ ಅಂತ ಹೇಳ್ತೀನಿ. ಸಿಗೋದು ಜಿಯೋ ಹಾಟ್ಸ್ಟಾರ್ನಲ್ಲಿ. ನಂಬರ್ 3, ದ ನೈಟ್ ಏಜೆಂಟ್ ಸೀಸನ್ 2. ದ ನೈಟ್ ಏಜೆಂಟ್ ಸೀಸನ್ 1ನ ನಾನು ರೆಕಮೆಂಡ್ ಮಾಡಿದ್ದೆ. ಐ ಲೈಕ್ ದಿಸ್ ಕೈಂಡ್ ಆಫ್ ಸ್ಪೈ ಥ್ರಿಲ್ಲರ್ಸ್. ಸೊ ಸೀಸನ್ 2 ಬಂದ ತಕ್ಷಣ ನಾನು ಅವತ್ತಿನ ದಿನನೇ ನೋಡಿ ಮುಗಿಸಿದ್ದು. ಪರ್ಸ್ನಲಿ ನಾನು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ನ ಕಮ್ಮಿನೇ ಇಟ್ಕೊಂಡಿದ್ದು. ಸೀಸನ್ 1 ಲೆವೆಲ್ಗೇನೆ ಇರಲಿ ಅಂತ ಅಂದ್ಕೊಳ್ಳೋದು ಬೇಡ ಅಂತ. ಬಟ್ ಇದು ಅಷ್ಟೇ ಚೆನ್ನಾಗಿತ್ತು. ಸ್ಟೋರಿ, ಚಾಲೆಂಜಸ್, ಎಕ್ಸಿಕ್ಯೂಷನ್ ಎಲ್ಲ ಬೆಟರ್ ಆಗ್ತಾ ಹೋಯಿತು. ಆ್ಯಂಡ್ ಸುಮ್ಮನೆ ಏನೋ ಸೂಪರ್ಫಿಷಿಯಲ್ ಆಗಿ ಮಾಡಿಲ್ಲ. ಫಸ್ಟ್ ಸೀಸನ್ ಜಸ್ಟ್ ಈ ಒಂದು ವಿಭಾಗಕ್ಕೆ ಸೇರಿದ್ದು ಅಂತ ತೋರಿಸಿದ್ರೆ ಇಲ್ಲಿ ಇದು ದೊಡ್ಡ ಆಗುತ್ತೆ ಆ್ಯಂಡ್ ಅಷ್ಟೇ ಕಾಂಪ್ಲೆಕ್ಸ್ ಆಗುತ್ತೆ. ಇನ್ನು ಪ್ರಾಬ್ಲಮ್ ಏನು ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ಗೆ ಸ್ವಲ್ಪ ಹೆಚ್ಚಿಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಹೋಗಿ ಸ್ವಲ್ಪ ಅದನ್ನು ಅನ್ರಿಯಲ್ ಮಾಡ್ತಾರೆ. ಟೂ ಮಚ್ ಅಂತ ಅನಿಸ್ಬಿಡುತ್ತೆ ಆ ಟೈಮಲ್ಲಿ. ಬಿಟ್ಟರೆ ಒಂದು ಒಳ್ಳೆ ಸೀಕ್ವೆಲ್. ಆ್ಯಂಡ್ ಇನ್ನೂ ಕಥೆ ಮುಗ್ದಿಲ್ಲ ಕೂಡ, ಅರ್ಧ ಅಷ್ಟೇ ಆಗಿರೋದು. ಸೀಸನ್ 3 ಕೂಡ ಬರ್ತಾ ಇದೆ, ಹೋಗಿ ನೋಡಿ. ಸೀಸನ್ 1ನ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ. ಒಂದು ಒಳ್ಳೆ ಆ್ಯಕ್ಷನ್ ಥ್ರಿಲ್ಲರ್ ಸಿಗೋದು ನೆಟ್ಫ್ಲಿಕ್ಸ್ನಲ್ಲಿ. ನಂಬರ್ 4, ಸ್ಲೋ ಹಾರ್ಸಸ್. ಇಷ್ಟೊಂದು ಸ್ಪೈ ಥ್ರಿಲ್ಲರ್ಸ್ನ ನೋಡುವಂಥ ನಾನು ಸ್ಲೋ ಹಾರ್ಸಸ್ನ ಸ್ಲೋ ಆಗೇ ಡಿಸ್ಕವರ್ ಮಾಡಿದ್ದು. ಬಟ್ ದಿಸ್ ವಾಸ್ ಬ್ರಿಲಿಯಂಟ್. ಆ್ಯಪಲ್ TV+ನಲ್ಲಿ ಇರುವಂಥ ಬೆಸ್ಟ್ ಶೋಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಒಂಥರ ಪರ್ಫೆಕ್ಟ್ ಸೀರೀಸ್ ಅಂತಲೂ ಹೇಳ್ಬೋದು. ಎಲ್ಲ ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಇದೆ, ಅದರದ್ದೇ ಆದ ಟೋನ್ ಇದೆ. ಆ್ಯಕ್ಚುಲಿ ಸ್ಪೈ ಥ್ರಿಲ್ಲರ್ಸ್ ಜಾನರ್ಗೆ ಏನಾದರೂ ಹೊಸದನ್ನು ಆ್ಯಡ್ ಮಾಡುತ್ತಾ ಇದು ಅಂದರೆ ಹಾಗೇನೂ ಇಲ್ಲ. ಬಟ್ ಇರೋದನ್ನೇ ತುಂಬ ನೀಟಾಗಿ ಟೈಟಾಗಿ ಕಟ್ಕೊಟ್ಟಿದ್ದಾರೆ. ಸ್ಪೆಷಲಿ ಕಾಸ್ಟಿಂಗ್ ಪರ್ಫೆಕ್ಟ್ ಆಗಿತ್ತು. ನೀವು ಸುಮ್ಮನೆ ನೋಡ್ತಾ ಹೋಗ್ತೀರಾ, ಆ ಕ್ಯಾರೆಕ್ಟರ್ಗಳೆಲ್ಲ ನಿಮಗೆ ಕನೆಕ್ಟ್ ಆಗ್ತಾ ಹೋಗ್ತವೆ. ಆ್ಯಂಡ್ ಅವುಗಳಿಂದ ಟ್ರೀಟ್ಮೆಂಟ್ ಕೂಡ ಡಿಫ್ರೆಂಟ್ ಅಂತ ಅನಿಸುತ್ತೆ, ಬಿಕಾಸ್ ಇದು ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಹಾಗೆಯೇ ಇದರ ನರೇಷನ್ ಕೂಡ ಟೈಟ್ ಆಗಿದೆ. ಡೈಲಾಗ್ಸ್ ಹಾಗೆ ಹ್ಯೂಮರ್ ಕೂಡ ವರ್ಕ್ ಆಗುತ್ತವೆ. ಜೊತೆಗೆ ಆ ಸ್ಪೈ ವರ್ಡ್ ಅಂತ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಕಟ್ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ತುಂಬ ಪ್ಲಸ್ ಆಗಿದೆ ಈ ಸೀರೀಸ್ಗೆ. ಸೊ ಹೋಗಿ ನೋಡಿ, ಆ್ಯಪಲ್ TV+ನಲ್ಲಿ ಸಿಗುತ್ತೆ. ಅಕಸ್ಮಾತ್ ಅಮೆಝಾನ್ ಪ್ರೈಮ್ ಇತ್ತು ಅಂದರೆ ಅಲ್ಲಿಂದ ನೀವು ಇದನ್ನು ಡಿಸ್ಕೌಂಟಲ್ಲಿ ನೋಡ್ಬೋದು ಕೂಡ. ನಂಬರ್ 5, ರೀಚರ್ ಸೀಸನ್ 3. ಅಮೆಝಾನ್ ಪ್ರೈಮ್ನಲ್ಲಿ ಒಳ್ಳೆಯದಾಗಿರೋದ್ರಲ್ಲಿ ರೀಚರ್ ಸೀರೀಸ್ ಕೂಡ ಒಂದು. ಬಿಕಾಸ್ ಮೊದಲ ಸೀಸನ್ಗೆ ಏನು ಹೈಪ್ ಇತ್ತು ಅದು ಹಾಗೇ ಮೇಂಟೈನ್ ಆಯಿತು. ಇನ್ಫ್ಯಾಕ್ಟ್ ನಿಜವಾದ ರೀಚರ್ನ ನಾವು ನೋಡಿದ ಹಾಗಾಯಿತು ಅನ್ನೋ ಥರ ರಿವ್ಯೂಸ್ ಬಂತು ಅದಕ್ಕೆ. ಅದರ ಜೊತೆಗೆ ಸೀಸನ್ 2 ಕೂಡ ಅದೇ ಕ್ವಾಲಿಟಿನ ಮೇಂಟೈನ್ ಮಾಡ್ತು. ಆ್ಯಂಡ್ ಈಗ ಸೀಸನ್ 3 ಸೀಸನ್ 2ಗಿಂತ ಬೆಟರ್ ಆಗಿ ಬಂದಿದೆ. ದ ಬೆಸ್ಟ್ ಪಾರ್ಟ್ ಆಫ್ ರೀಚರ್ ಅಂದರೆ ಅದು ರೀಚರ್ ಏನೇ, ಕ್ಯಾರೆಕ್ಟರ್ ಒಂಥರ ಮಜಾ ಇದೆ. ಅವನ ಡೈಲಾಗ್ಸ್,
ಆ ತಿರುಗಾಡುವಂಥ ಲೈಫ್, ಸುಮ್ಮನೆ ಎಲ್ಲೋ ಇರ್ತಾನೆ ಆ್ಯಂಡ್ ಒಂದೇ ಸಾರಿಗೆ ಮಿಷನ್ ಒಳಗೆ ಇಳಿತಾನೆ, ಮತ್ತೆ ಹಾಗೆ ಎಲ್ಲವನ್ನ ಬಿಟ್ಟು ಹೋಗ್ತಾನೆ. ಅದಕ್ಕೇ ಅವುಗಳ ಬುಕ್ಸ್ ಕೂಡ ಫೇಮಸ್ ಆಗಿದ್ದು. ಆ್ಯಂಡ್ ಈಗ ಈ ಸೀರೀಸ್ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸ್ತಾ ಇದ್ದಾವೆ ಕೂಡ. ಆ್ಯಕ್ಷನ್ ಆಗಲಿ, ಸ್ಟೋರಿ ವೈಸ್ ಆಗಲಿ, ಸೀಸನ್ ಟು ಸೀಸನ್ ಒಂದು ಡಿಫ್ರೆಂಟ್ ವೈಬ್ನ ತರೋದಾಗಲಿ ಎಲ್ಲನೂ ಇದೆ. ಆ್ಯಂಡ್ ಸೀಸನ್ 3 ಕೂಡ ಅದಕ್ಕೆ ಹೊರತಾಗಿಲ್ಲ. ಸೊ ಹೋಗಿ ನೋಡಿ, ಚೆನ್ನಾಗಿದೆ. ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ನಂಬರ್ 6, ಕ್ರಿಯೇಚರ್ ಕಮಾಂಡೋಸ್. ಇದೊಂದು ಅನಿಮೇಟೆಡ್ ಸೀರೀಸ್. ಇದನ್ನು ಕೂಡ ಜೇಮ್ಸ್ ಗನ್ನೇ ಬರೆದಿರುವಂಥದ್ದು. DC ಯೂನಿವರ್ಸ್ ಏನಿದೆಯಲ್ಲ ಅದಕ್ಕೆ ಸೇರುತ್ತೆ. ಇಲ್ಲಿ ಅವ್ರು ಅಂದ್ಕೊಂಡಿರೋವಂಥ ಕ್ಯಾರೆಕ್ಟರ್ಸ್ನ ತಗೊಂಡು ಅದಕ್ಕೆ ಪರ್ಟಿಕ್ಯುಲರ್ ಇದೇ ಆ್ಯಕ್ಟರ್ಗಳ ವಾಯ್ಸನ್ನು ಕೊಟ್ಟು ಮತ್ತೆ ಅವರನ್ನೇ ಫಿಲ್ಮ್ನಲ್ಲಿ ಯೂಸ್ ಮಾಡ್ಕೊಳ್ತಾರಂತೆ ಲೈವ್ ಆ್ಯಕ್ಷನಲ್ಲಿ. ಸೊ ಇದನ್ನು ಕೇಳಿದಾಗ ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಸೀರೀಸ್ ನೋಡಿದಾಗ ಸಖತ್ತಾಗಿ ಅನ್ನಿಸ್ತು. ಇಲ್ಲಿರೋ ಕ್ಯಾರೆಕ್ಟರ್ಗಳು ಮತ್ತು ಅವರನ್ನು ಎಕ್ಸ್ಪ್ಲೋರ್ ಮಾಡಿರೋ ರೀತಿ, ಪ್ರತಿಯೊಬ್ಬರದ್ದು ಏನೋ ಒಂದು ಸ್ಟೋರಿ, ಅವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ, ವಿಲನ್ಗಳ ಥರ ಅವರನ್ನು ಯಾಕೆ ಎಲ್ಲರೂ ನೋಡ್ತಿದ್ದಾರೆ ಅಂತ ನೋಡೋಕೆ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೂಪರ್ಬ್ ರೈಟಿಂಗ್, ಅಂದರೆ ನಿಮಗೆ ಗೊತ್ತಿಲ್ಲದೇ ಇರೋವಂಥ ಕ್ಯಾರೆಕ್ಟರ್ಸ್ ಬಗ್ಗೆ ನೀವೇ ಫೀಲ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೂಡ ಚೆನ್ನಾಗಿದೆ. ಈಗ ಇವೆಲ್ಲ ಲೈವ್ ಆ್ಯಕ್ಷನ್ಗೂ ಬರುತ್ತವೆ ಕ್ಯಾರೆಕ್ಟರ್ಸ್, ಆ್ಯಂಡ್ ಆ್ಯಕ್ಟರ್ಸ್ ಸೇಮ್ ಇರ್ತಾರೆ, ಅವರ ವಾಯ್ಸ್ ಕೂಡ ಸೇಮ್ ಇರುತ್ತೆ. ಸೀಸನ್ 2 ಕೂಡ ಬರ್ತಾ ಇದೆ ಹೊಸ ಕ್ಯಾರೆಕ್ಟರ್ಗಳ ಜೊತೆಗೆ. ಸೊ ಮತ್ತೆ DC ಯೂನಿವರ್ಸ್ನ ಒಳಗೆ ಹೋಗೋದಕ್ಕೆ ಇದೊಂದು ಸೀರೀಸ್. ಹೊಸ ಯೂನಿವರ್ಸ್ನ ಗನ್ನೇನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಎಕ್ಸ್ಪ್ಲೋರ್ ಆಗದೆ ಇರೋಂಥ ಪಾತ್ರಗಳನ್ನು ತರ್ತಾ ಇದ್ದಾರೆ ಅವರು. ಸೊ ಐ ಆಮ್ ಎಕ್ಸೈಟೆಡ್. ಹೋಗಿ ನೋಡಿ. ಇದು ಈಗ ಜಿಯೋ ಹಾಟ್ಸ್ಟಾರ್ನಲ್ಲಿ ಸಿಗುತ್ತೆ. ನಂಬರ್ 7, ಮಿಸ್ಟರ್ ಇನ್ ಬಿಟ್ವೀನ್. ಲೇಟಾಗಿ ಎಕ್ಸ್ಪ್ಲೋರ್ ಮಾಡಿದಂಥ ಮತ್ತೊಂದು ಬ್ರಿಲಿಯಂಟ್ ಸೀರೀಸ್. ಇದೇ ಆ್ಯಕ್ಚುಲಿ ಇಷ್ಟ ಆಗೋದು. ಒಂದು ಎಲ್ಲೋ ಕೇಳಿ ಹೆಂಗೋ ನಿಮ್ಮ ಕಿವಿಗೆ ತಲುಪಿರುತ್ತೆ. ಆ್ಯಂಡ್ ಆಯ್ತಪ್ಪ ನೋಡೋಣ ಅಂತ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ನೋಡ್ತಾ ನೋಡ್ತಾ ಯಾಕಿಷ್ಟು ಲೇಟಾಗಿ ಎಕ್ಸ್ಪ್ಲೋರ್ ಮಾಡಿದೆ ಅಂತ ಅನಿಸ್ತಾ ಹೋಗುತ್ತೆ. ನಿಮಗೆ ಆ ಥರದ ಸೀರೀಸ್ ಇದು. ಇಟ್ಸ್ ವೆರಿ ರಿಫ್ರೆಶಿಂಗ್. ಅಂದರೆ ಇದರಲ್ಲಿ ಡಾರ್ಕ್ ಹ್ಯೂಮರ್ ಇದೆ. ಇಲ್ಲಿ ನಮ್ಮ ಸ್ಟ್ಯಾಂಡಪ್ ಕಾಮಿಡಿಲಿ ಏನೇನನ್ನೋ ಡಾರ್ಕ್ ಹ್ಯೂಮರ್ ಅಂತಾರೆ, ಆ್ಯಕ್ಚುಲಿ ಅದಲ್ಲ. ಇವ್ರು ಸುಮ್ಮನೆ ಹೈಪ್ ಮಾಡೋದು ಕಾಮಿಡಿಯನ್ಸ್ನ. ಬಟ್ ಡಾರ್ಕ್ ಹ್ಯೂಮರ್ ಅಂದರೆ ಅದು ಫಾರ್ಮ್ ಆಗೋದು ಸಿಚುವೇಶನ್ಸ್ನಿಂದ, ಆ್ಯಂಡ್ ಆ ಸಿಚುವೇಶನ್ಸ್ನ ನೋಡೋ ಪರ್ಸ್ಪೆಕ್ಟಿವ್ನಿಂದ, ಆ ಆ್ಯಂಗಲ್ನಿಂದ. ಸೊ ಆ ಡಾರ್ಕ್ ಹ್ಯೂಮರ್ ಪ್ಲಸ್ ಕ್ರೈಮ್, ಸೊ ಎರಡು ಸೇರಿ ಒಂದು ಟೆನ್ಷನ್ ಬಿಲ್ಡ್ ಆಗ್ತಾ ಇರುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ವೆರಿ ಅಂಡರ್ ರೇಟೆಡ್ ಸೀರೀಸ್ ಅಂತಲೂ ಹೇಳ್ಬೋದು. ರೈಟಿಂಗ್ ಸಖತ್ತಾಗಿದೆ, ಸೀಕ್ವೆನ್ಸಸ್ ಅವಕ್ಕವೇ ಫ್ಲೋ ಆಗ್ತಾ ಇರ್ತವೆ ಆ್ಯಂಡ್ ಹುಕ್ ಮಾಡತ್ವೆ ನಿಮ್ಮನ್ನು. ಸೊ ಹೋಗಿ ನೋಡಿ, ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ನಂಬರ್ 8, ಸ್ಪೆಷಲ್ ಆಪ್ಸ್ ಲಯನೆಸ್. ಅನದರ್ ಸೂಪರ್ಬ್ಲಿ ರಿಟರ್ನ್ ಸೀರೀಸ್. ಆ್ಯಕ್ಷನ್, ಡ್ರಾಮಾ, ಎಮೋಷನ್ಸ್, ಸ್ಕ್ರೀನ್ ಪ್ಲೇ, ಎಡಿಟಿಂಗ್ ಎಲ್ಲನೂ ಪ್ಯಾಕ್ಟ್ ಆಗಿತ್ತು. US ಮಿಲಿಟ್ರಿನ ಬೇಸ್ಡ್ ಆಗಿ ಇಟ್ಕೊಂಡು ಮಾಡಿರೋದು. ಮತ್ತೆ ಒಂದು ದೊಡ್ಡ ಇವೆಂಟ್ ಆಗೋ ರೀತಿ ಇರುತ್ತೆ ಆ್ಯಂಡ್ ಅದನ್ನು ನಿಲ್ಲಿಸಬೇಕು. ಅಂಡರ್ ಕವರ್ ಮಿಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ. ಅಷ್ಟೇ ಡೇಂಜರಸ್ ಆಗಿರುತ್ತೆ ಕೂಡ ಅದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಅಂದರೆ ಇಲ್ಲಿ ಫೀಮೇಲ್ ಸೋಲ್ಜರ್ಸ್ ಇರೋದು. ಆ್ಯಂಡ್ ಟಿಪಿಕಲ್ ನಮಗೆ ಏನು ಮಿಲಿಟ್ರಿ ಆಪ್ರೇಷನ್ಸ್ ಹೇಗಿರುತ್ತೆ, ಅಲ್ಲಿ ಹೇಗಿರಬೇಕು ಅಂತ ಏನು ತೋರಿಸಿರ್ತಾರಲ್ಲ, ಅದರ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಇಲ್ಲಿ ಚೇಂಜ್ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸುತ್ತೆ. ಆ್ಯಂಡ್ ಪರ್ಸ್ನಲ್ ಆಗಿ ಕೂಡ ಇರುತ್ತೆ. ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಎಮೋಷ್ನಲಿ ಎಷ್ಟು ಟಫ್ ಆಗಿರಬೇಕು ಅನ್ನೋದು, ಸೋಲ್ಜರ್ಗೆ ಇರಬೇಕಾಗಿರೋ ನಿಜವಾದ ಸ್ಟ್ರೆಂತ್ ಏನು ಅನ್ನೋದು, ಈ ಥರ ಸಾಕಷ್ಟು ಒಳ್ಳೆ ವಿಷಯಗಳು, ಜೊತೆಗೆ ಅಷ್ಟೇ ಥ್ರಿಲ್ಲಿಂಗ್ ಆಗಿರುವಂಥ ಸ್ಕ್ರೀನ್ ಪ್ಲೇ. ವೆರಿ ಗುಡ್ ಸೀರೀಸ್. ಹೋಗಿ ನೋಡಿ. ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಸೊ ಇಷ್ಟು ನನ್ನ ಇವತ್ತಿನ ಲಿಸ್ಟ್. ಇನ್ನೂ ಸಾಕಷ್ಟಿವೆ, ಕವರ್ ಮಾಡಬೇಕು. ಆ್ಯಂಡ್ ರೀಸೆಂಟ್ OTT ರಿಲೀಸಸ್ ಆ ಸೀರೀಸ್ನ ಕೂಡ ಕಂಟಿನ್ಯೂ ಮಾಡ್ತೇನೆ. ಇನ್ನು ಇದರಲ್ಲಿ ನೀವು ಯಾವ್ಯಾವುದನ್ನು ನೋಡಿದ್ದೀರಾ ಆಲ್ರೆಡಿ, ಅವುಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅದನ್ನು ಹೇಳಿ. ಹಾಗೆಯೇ ಜೊತೆಗೆ ನಿಮಗೆ ಯಾವ ಜಾನರ್ನ ಮೂವೀಸ್ ಆ ಸೀರೀಸ್ ರೆಕಮೆಂಡೇಷನ್ ಬೇಕು ಅನ್ನೋದನ್ನು ತಿಳಿಸಿ, ಲಿಸ್ಟ್ಗೆ ಹಾಕ್ಕೊಳ್ತೀನಿ. ಆ್ಯಸ್ ಯೂಶ್ವಲ್. ಮತ್ತೆ ಸಿಗೋಣ.